ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನಮ್ಮ ಮೆಟ್ರೋ ಬೂದು ಮಾರ್ಗ, ಹೊಸಹಳ್ಳಿ, ಕಡುಬಗೆರೆ 9 ನಿಲ್ದಾಣಗಳ ನಿರ್ಮಾಣ ಎಲ್ಲೆಲ್ಲಿ ನಡೆಯುತ್ತೆ, ಯಾವಾಗ ಆರಂಭ ಆಗುತ್ತೆ? ಬೆಂಗಳೂರು ನಮ್ಮ ಮೆಟ್ರೋ ಜಾಲದ 3ನೇ ಹಂತದಲ್ಲಿ ಹೊಸಹಳ್ಳಿ ಕಲಬಗೆರೆ ನಡುವಿನ ಬೂದು ಮಾರ್ಗ ಅಂದ್ರೆ ಗ್ರೇ ಮಾರ್ಗ ನಿರ್ಮಾಣ ಆಗಲಿದೆ. 12.5 ಕಿಲೋಮೀಟರ್ ಉದ್ದದ ಈ ಮಾರ್ಗವು ಮಾಗಡಿ ರಸ್ತೆಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. 2032ರ ವೇಳೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗುವಂತ ನಿರೀಕ್ಷೆ ಕೂಡ ಇದೆ. ಪಶ್ಚಿಮ ಮತ್ತು ವಾಯುವ್ಯ ಭಾಗದ ಜನರಿಗೆ ಇದು ಅನುಕೂಲಕರವಾಗಿದೆ. ಈ ಮಾರ್ಗದ ರಸ್ತೆಗಳು ಹಾಗೆ ನಿಲ್ದಾಣಗಳು, ಇಂಟರ್ಚೇಂಜ್ ಎಲ್ಲೆಲ್ಲಿ, ವೆಚ್ಚ ಎಷ್ಟಾಗುತ್ತೆ, ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಮ್ಮ ಮೆಟ್ರೋ ಜಾಲ ವಿಸ್ತರಣೆ ಆಗ್ತಾ ಇದೆ. 3ನೇ ಹಂತದಲ್ಲಿ 2 ಪ್ರಮುಖ ಮಾರ್ಗಗಳನ್ನು ನಿರ್ಮಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಆ ಪೈಕಿ ಹೊಸಹಳ್ಳಿ ಕಡಬಗೆರೆ ನಡುವಿನ ಬೂದು ಮಾರ್ಗ ಅಂದ್ರೆ ಗ್ರೇ ಲೈನ್ ಪ್ರಮುಖವಾಗಿರುವಂಥದ್ದು. ಇದು ನಮ್ಮ ಮೆಟ್ರೋದ ಅತಿ ಚಿಕ್ಕ ಮಾರ್ಗವಾಗಿದ್ದು, ಬೆಂಗಳೂರು ನಗರದ ಕೇಂದ್ರ ಭಾಗ ಮಾಗಡಿ ರಸ್ತೆಯ ಸುತ್ತಮುತ್ತಲಿನ ಬಡಾವಣೆಯವರೆಗೂ ಕೂಡ ವೇಗವಾಗಿ ಸಂಪರ್ಕವನ್ನ ಇದು ಕಲ್ಪಿಸುತ್ತೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಜಾಲವು 100 ಕಿಲೋಮೀಟರ್ ಸಮೀಪಕ್ಕೆ ಬಂದಿದೆ. ಮೊದಲ ಹಂತದ ಯೋಜನೆಯಲ್ಲಿ ಆರಂಭವಾದಂತಹ ನೇರಳೆ ಮಾರ್ಗ, ಆನಂತರ ಹಸಿರು ಮಾರ್ಗಗಳು ಸದ್ಯ ಸಾಕಷ್ಟು ದೂರದವರೆಗೂ ಕೂಡ ವಿಸ್ತರಣೆ ಆಗಿ ಬೆಂಗಳೂರಿನ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ ಭಾಗಗಳ ನಡುವೆ ಕೊಂಡಿಯಾಗಿರುವಂಥದ್ದು. ನೀಲಿ ಹಾಗೆ ಗುಲಾಬಿ ಮಾರ್ಗದ ಕಾಮಗಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಈ ನಡುವೆ ಸರ್ಕಾರ 3ನೇ ಹಂತದಲ್ಲಿ ಹೊಸಹಳ್ಳಿ ಕಡಬಗೆರೆ ಮೆಟ್ರೋ ಮಾರ್ಗಕ್ಕೆ ಕೈ ಹಾಕಿರುವಂಥದ್ದು. ಹೊಸಹಳ್ಳಿ ಕಡಬಗೆರೆ ಮೆಟ್ರೋ ಮಾರ್ಗಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು, ಭೂಸ್ವಾಧೀನ ಕೆಲಸ ಕೂಡ ನಡೀತಾ ಇದೆ. ಗ್ರೇ ಲೈನ್ ಎಲ್ಲಿಂದ ಎಲ್ಲಿಯವರೆಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗದ ಹೊಸಹಳ್ಳಿ ನಿಲ್ದಾಣದಿಂದ ಕಡಬಗೆರೆ ನಿಲ್ದಾಣಕ್ಕೆ ಈ ಒಂದು ಮಾರ್ಗ ಸಂಪರ್ಕವನ್ನ ಕಲ್ಪಿಸುತ್ತೆ. ಕಾಮಾಕ್ಷಿಪಾಳ್ಯ, ಸುಮನಹಳ್ಳಿ, ಸುಂಕದಕಟ್ಟೆ, ಹೇರೋಹಳ್ಳಿ, ಬ್ಯಾಡ್ರಹಳ್ಳಿ ಮೂಲಕ ಇದು ಹಾದು ಹೋಗುತ್ತೆ. ಸುಮಾರು 12.5 ಕಿಲೋಮೀಟರ್ ಇದ್ದು ಅತಿ ಚಿಕ್ಕ ಮೆಟ್ರೋ ಮಾರ್ಗ ಅಂತ ಇದು ಅನಿಸ್ಕೊಂಡಿರುವಂಥದ್ದು. ಹಾಗಿದ್ರೆ ಯೋಜನೆಗೆ ಅಂದಾಜು ವೆಚ್ಚ ಎಷ್ಟು ತಗಲುತ್ತೆ ಅಂತ ನೋಡೋದಾದ್ರೆ, ಒಟ್ಟು ನಮ್ಮ ಮೆಟ್ರೋ 3ನೇ ಹಂತಕ್ಕೆ 15,611 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಆಗುತ್ತೆ. ಇದರಲ್ಲಿ ನಮ್ಮ ಮೆಟ್ರೋ ಕಿತ್ತಳೆ ಮಾರ್ಗದ ವೆಚ್ಚವೂ ಕೂಡ ಸೇರಿಕೊಂಡಿದೆ. ಬೂದು ಮಾರ್ಗಕ್ಕೆ 3,540 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅಂತ ಹೇಳಲಾಗಿದೆ. ಈ ಪೈಕಿ 565 ಕೋಟಿ ಭೂಸ್ವಾಧೀನಕ್ಕೆ, 950 ಕೋಟಿ ಫೌಂಡೇಶನ್ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡೋದಕ್ಕೆ ವೆಚ್ಚ ಆಗುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅಂದಾಜು ಎಷ್ಟು ಮಂದಿ ಸಂಚರಿಸಬಹುದು? ನಿತ್ಯ ಪ್ರಯಾಣಿಕರು 2032ರ ವೇಳೆಗೆ 1.8 ಲಕ್ಷ, 2051ರ ವೇಳೆಗೆ 2.6 ಲಕ್ಷ ಜನ ಈ ಮಾರ್ಗದಲ್ಲಿ ಸಂಚಾರವನ್ನ ನಡೆಸಬಹುದು ಅನ್ನುವಂಥ ಅಂದಾಜು ಮಾಡಲಾಗಿದೆ. ಹಾಗಿದ್ರೆ ಇದು ಯಾವಾಗ ಆರಂಭ ಆಗಬಹುದು ಅಂತ ನೋಡೋದಾದ್ರೆ, ಸದ್ಯ ಯೋಜನೆಗೆ ಅಂತಿಮ ಒಪ್ಪಿಗೆ ಸಿಕ್ಕಿದ್ದು ಭೂಸ್ವಾಧೀನ ಕೆಲಸ ನಡೀತಾ ಇದೆ. ಭೂಸ್ವಾಧೀನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂಥದ್ದು. ಅಂದಾಜು 2032ರ ವೇಳೆಗೆ ಈ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗುವಂತ ನಿರೀಕ್ಷೆ ಇದೆ. ನಮ್ಮ ಮೆಟ್ರೋ 3ನೇ ಹಂತದಲ್ಲಿ 4 ಕಾರಿಡಾರ್ ಆಗಿ ವಿಂಗಡಣೆ ಮಾಡಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಮೊದಲ 3 ಕಾರಿಡಾರ್ ಕೆಂಪಾಪುರದಿಂದ ಜೆಪಿ ನಗರಕ್ಕೆ ನಿರ್ಮಾಣ ಆಗ್ತಾ ಇದೆ. ಇನ್ನು ಕೊನೆಯ ಹಾಗೆ 4ನೆಯ ಕಾರಿಡಾರ್ ಹೊಸಹಳ್ಳಿಯಿಂದ ಕಡಬಗೆರೆಗೆ ನಿರ್ಮಿಸಲಾಗ್ತಾ ಇದೆ ಅಂತ ಹೇಳಿ BMRCL ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.